ಬರ್ತಿದ್ದ ಹೋಗ್ತಿದ್ದ ಮಕ್ಕೊಂತಿದ್ದ ಉಲ್ಟಿ ಮಾಡ್ತಿದ್ದ ಮಕ್ಕೊಂತಿದ್ದ ನಿಂತಿದ್ದ ಸಾರು ಹೊತ್ಕೊಂಡು ಬಿದ್ದುಬಿಟ್ಟ ಸರ್ ಒಮ್ಮೆದು ಹೊತ್ಕೊಂಡು ಬಿದ್ದುಬಿಟ್ಟ ಏದಕ್ಕೆ ಬಿದ್ದ ಅಂತ ಹಿಂಗೆ ತೊಗೊಂಡ್ವಿ ತೆಳಗ ಮ್ಯಾಗ ಹಾಕೊಂಡು ಮಾಡಿದ ಸರ್ ನಾನು ನಮ್ಮ ಅಣ್ಣಗೆ ಹತ್ತು ಕರೆದುಬಿಟ್ಟೆ ಅಣ್ಣ ನನ್ನ ಮಗ ಹೆಂಗೋ ಮಾಡೋಕೆ ಚೆನ್ನಾಗಿ ಜಲ್ದಿ ಬಾ ಅಂದರೆ ಬಂದು ನಮ್ಮ ಅಣ್ಣ ಏನಾಯ್ತು ಅಂತ ಹಿಂಗೆ ಬಡ್ದು ನೋಡಿದೆ ಸರ್ ನಡಿ ಹೋಗಮ್ಮ ದವಾಖಾನಿಗೆ ಅಂತ ಪೂರಾ ದವಾಖಾನೆ ಹೋಗೋಪಟ್ಟಿಗೆ ಪೂರಾ ಬಾಯಾಗ ಮೂಗ್ನಾಗ್ಲಿದ್ದ ನೀರು ಬರಬೇಕಚ್ಚಿದ್ದು ಸರ್ 28ಕ್ಕೆ ಸಾಯಂಕಾಲ ಹೋಗಿವಿ ಸರ್ 29ಕ್ಕೆ ಬೆಳಗ್ಗೆ ಮುಂಜಾನೆ ಬೆಟ್ಟ ಬಂದ್ಬಿಟ್ವಿ ಸರ್ ನೀರು ಕೊಡ್ತಿದ್ದೀವಿ ಮೊದಲು ವಾಂತಿ ಆಗಿದ್ದು ಆಮೇಲೆ ಕೆಮ್ಮು ಆಗಿದ್ದರು ಜಾಸ್ತಿ ಆಗಿಬಿಟ್ಟಿದ್ರು ಹೆಂಗೇನ ಮಾಡ್ತಾನೆ ಮಗ ಅಂದ ಕ್ಯಾಸಿ ನೀವು ಹಾಸ್ಪಿಟಲ್ದಾಗ ರಿಮ್ಸ್ ತಗೊಂಡು ಹೋಗಿದೆ 25 ಜನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ನಮ್ಮ ವಾರ್ಡ್ ಮಂದಿ 25 ಜನ ಇಶ್ಯೂ ಇಲ್ಲ ಅಂತ ಇಲ್ಲ ದೇರ್ ಆರ್ ಸಮ್ ಇಶ್ಯೂಸ್ ದಟ್ ನೀಡ್ಸ್ ಟು ಬಿ ಟ್ಯಾಕಲ್ಡ್ ಸರ್ ಇದು ವಾಟರ್ ಕಂಟಾಮಿನೇಷನ್ನಿಂದ ಆಗಿರೋದು ಬೇರೆ ಏನಿಲ್ಲ ಹೌದು ಬೇರೇನೂ ಇಲ್ಲ ಇದೆಲ್ಲ ನೀರಿನಿಂದಲೇ ಸಂಭವಿಸಿದೆ ನೀರು ಕಲುಷಿತಗೊಂಡಿದ್ದರಿಂದಲೇ ನಡಿಬಾರದ್ದು ನಡೆದು ಹೋಗಿದೆ ಮಲ್ಲಮ್ಮ ಅಬ್ದುಲ್ ಗಫಾರ್ ಮೊಹಮ್ಮದ್ ನೂರ್ ಮೊಹಮ್ಮದ್ ಕರೀಂ ಜನಕರಾಜ್ ಒಬ್ಬರಲ್ಲ ಇಬ್ಬರಲ್ಲ ಪ್ರತಿ 5 ಮಂದಿಯ ಉಸಿರು ನಿಂತಿದೆ ಈ 5 ನೀವು ಊಹಿಸಲು ಸಾಧ್ಯವಿಲ್ಲದ ರೀತಿಯಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ ಪತಿ ಪತ್ನಿ ಮಕ್ಕಳು ತಂದೆ ತಾಯಿಯನ್ನ ಅಗಲಿ ಇನ್ನೆಂದೂ ಬಾರದ ಲೋಕಕ್ಕೆ ಪಯಣಿಸಿದ್ದಾರೆ 13 ದಿನಗಳ ಅಂತರದಲ್ಲಿ ಈ 5 ಪ್ರಾಣ ಹಾರಿದೆ ಈ ಎಲ್ಲರ ಅಕಾಲಿಕ ಮರಣಕ್ಕೆ ಕಾರಣ ಮಾತ್ರ ಒಂದೇ ಅದುವೇ ಜೀವಜಲ ಜೀವವನ್ನೇ ಕಸಿಯುವ ಕಲುಷಿತ ಜಲ ಹೀಗಾಗಿ TV9 ಮಂಥನ ತಂಡ ಈ ನೀರಿನ ಪರೀಕ್ಷೆ ಮಾಡಿಸಿದೆ ಸಾವಿರಾರು ಜನ ಕುಡಿಯೋ ನೀರಿನಲ್ಲಿನ ಮಾರಣಾಂತಿಕ ಅಂಶಗಳನ್ನು ಪತ್ತೆ ಮಾಡಿದೆ ರಾಯಚೂರು ಮತ್ತು ಬೆಂಗಳೂರು ಎರಡೆರಡು ಕಡೆ ನಾವು ನೀರಿನ ಪರೀಕ್ಷೆ ಮಾಡಿಸಿದ್ದೀವಿ ಈ ಪರೀಕ್ಷೆಯ ಫಲಿತಾಂಶ ನಿಮ್ಮನ್ನ ಬೆಚ್ಚಿ ಬೀಳಿಸುತ್ತೆ TV9 ಖುದ್ದು ಇದೇ ರೀತಿಯ ಒಂದು ರಿಯಾಲಿಟಿ ಚೆಕ್ ನಡೆಸ್ತಾ ಇರುವಂಥದ್ದು 5 ರಿಂದ 10 ಪಾಯಿಂಟ್ಗಳಲ್ಲಿ ಇದೇ ಮಾದರಿಯಲ್ಲಿ ನಾವು ಕೂಡ ವಾಟರ್ನ ಸ್ಯಾಂಪಲ್ಸ್ ತೆಗೆದುಕೊಳ್ತೀವಿ ಅದನ್ನು ಲ್ಯಾಬ್ಗೆ ಕಳಿಸಿ ಅದರ ಚಿತ್ರಣ ಏನಿದೆ ಅನ್ನುವಂಥದ್ದನ್ನು ಜನರ ಮುಂದೆ ತಲುಪುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ನೀವೆಲ್ಲ ಆಹಾರ ಇಲ್ಲದೆ ಒಂದು ದಿನ ಬದುಕಬಹುದು ಆದರೆ ನೀರು ಇಲ್ಲದೆ ಬದುಕೋದು ಕಷ್ಟ ಅದೇ ಕಾರಣಕ್ಕಾಗಿ ನೀರನ್ನು ಜೀವಜಲ ಅಂತಾರೆ ಆದರೆ ಅದೇ ಜೀವಜಲ ಈಗ ವಿಷಕಾರಿಯಾಗಿ ಪರಿಣಮಿಸ್ತಾ ಇದೆ ರಾಜ್ಯದಲ್ಲೂ ಕೂಡ ಅದೇ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು ರಾಯಚೂರಿನಲ್ಲಿ ಕುಡಿಯುವ ನೀರೇ ಪ್ರಾಣಕ್ಕೆ ಕಂಟಕವಾಗಿದೆ ಹಾಗಾದರೆ ರಾಯಚೂರಿನಲ್ಲಿ ನಡೆದಿದ್ದೇನು ನೀರು ಕುಡಿದಂಥವರು ಪ್ರಾಣ ಬಿಡ್ತಿರೋದು ಯಾಕೆ ಮಕ್ಕಳ ಸ್ಥಿತಿ ಏನಾಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀವಿ ಅಷ್ಟೇ ಅಲ್ಲ ನಿಮಗೆ ಈ ವಿಷ ಜಲದ ಸತ್ಯ ತಿಳಿಸಲೆಂದೇ ನಾವು ನಡೆಸಿರೋ ಶೋಧವೇ ಈ ವಾರದ TV9 ಮಂಥನ ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖದ ಗಂಗಾ ಮೂಲದಲ್ಲಿ 2 ನದಿ ಉಗಮವಾಗುತ್ತವೆ ಇಲ್ಲಿ ಹುಟ್ಟುವ ತುಂಗಾ ಮತ್ತು ಭದ್ರಾ ನದಿಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ಸಂಗಮವಾಗಿ ತುಂಗಭದ್ರಾ ಅನ್ನೋ ಹೆಸರು ಪಡೆಯುತ್ತವೆ ಇಲ್ಲಿಂದ ತುಂಗಭದ್ರಾ ನದಿ 531 ಕಿಲೋಮೀಟರ್ ದೂರ ಹರಿದು ಆಂಧ್ರದಲ್ಲಿ ಕೃಷ್ಣಾ ನದಿ ಜೊತೆ ವಿಲೀನವಾಗುತ್ತೆ ಈ ಸುದೀರ್ಘ ಪಯಣದಲ್ಲಿ ತುಂಗಭದ್ರಾ ನದಿ ಕೋಟಿ ಕೋಟಿ ಜನರ ಪಾಲಿನ ಜೀವನಾಡಿ ಮುನಿರಾಬಾದ್ ಬಳಿ ಇರುವ ತುಂಗಭದ್ರಾ ಡ್ಯಾಮ್ ಅಂತೂ ಲಕ್ಷ ಲಕ್ಷ ಜನರಿಗೆ ಜೀವನಾಧಾರ ಆದ್ರೀಗ ಈ ಜೀವಜಲವೇ ಜೀವ ತೆಗೆಯುವ ವಿಷವಾಗಿದೆ TV9 ಮಂಥನ ತಂಡ ತುಂಗಭದ್ರಾ ನೀರು ಕಲುಷಿತಗೊಂಡಿರೋದರ ಕುರಿತು 2021ರ ಜನವರಿಯಲ್ಲೇ ತನಿಖಾ ವರದಿ ಪ್ರಸಾರ ಮಾಡಿತು ನೀರಿನ ಪರೀಕ್ಷೆ ಮಾಡಿಸಿ ಈ ನೀರಿನಲ್ಲಿರೋ ವಿಷಕಾರಿ ಅಂಶಗಳ ಪತ್ತೆ ಮಾಡಿತು ಈ ಮೂಲಕ ಸರ್ಕಾರವನ್ನ ಎಚ್ಚರಿಸಿತು ಆದರೂ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ 2021ರ ಜನವರಿಯಲ್ಲಿ ನಡೆದ ಪರೀಕ್ಷೆ ಮತ್ತು 2022ರ ಜೂನ್ 9ರಂದು ನಡೆದ ಪರೀಕ್ಷೆಯಲ್ಲಿ ಪತ್ತೆಯಾದ ನೀರಿನ ವಿಷಕಾರಿ ಅಂಶಗಳ ವಿವರವನ್ನೂ ನೀಡ್ತೀವಿ ಸದ್ಯ ಇದೇ ನೀರು ರಾಯಚೂರಿನ 5ರನ್ನ ಬಲಿ ಪಡೆದಿದೆ ಕಲುಷಿತ ನೀರು ಕುಡಿದ ಮಲ್ಲಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾಳೆ ಹಸೂರು ಕಲರ್ ಬಂದವು ಸರ್ ಈಗ ಒಂದು 8-10 ದಿನ ಮುಂದೆ ಒಂದು 15 ದಿನ ಮುಂದೆ ಏನಾಯ್ತು ಬಿಡು ಅಂತ ಕುಡಿದ್ವಿ ಸರ್
ಹಿಂಗಾಗ್ಬಿಟ್ಟು ನಮ್ಮ ಸರ್ ಅವತ್ತು 28ಕ್ಕೆ ಏನಾಯಿತು ಮನೆಗೆ ನಾನು ಲಗ್ನ ಪತ್ರ ಕೊಡೋಕೆ ಹೋಗಿದ್ದೆ ನನ್ನ ಮಗಳು ಏನು ರೀ ಲಗ್ನ ಪತ್ರ ಕೊಡೋಕೆ ಹೋದಾಗ ಅವಾಗ ಏನಾಗ್ಯದ 10 ಗಂಟೆಗೆ ಹಂಗೆ ಸ್ವಲ್ಪ ಮೋಷನ್ ಆಗ್ಯದ. ದುರಂತ ಅಂದ್ರೆ ಇದೇ ಅಲ್ವಾ? ಜೂನ್ 1ರಂದು ರಾಯಚೂರಿನ ಮುದುಕಪ್ಪ ಮತ್ತು ಮಲ್ಲಮ್ಮ ದಂಪತಿಯ ಮೊದಲ ಪುತ್ರಿಯ ಮದುವೆ ನಿಗದಿಯಾಗಿತ್ತು. 4 ಹೆಣ್ಣು ಮಕ್ಕಳ ತಾಯಿ ಮಲ್ಲಮ್ಮ ಮೊದಲ ಮಗಳ ಮದುವೆ ಸಂಭ್ರಮದಲ್ಲಿದ್ರು. ಆದರೆ ಮೇ 28ರಂದು ಈ ಕುಟುಂಬಕ್ಕೆ ದೊಡ್ಡ ಆಘಾತವಾಗಿತ್ತು. ಮಲ್ಲಮ್ಮಗೆ ವಾಂತಿ ಭೇದಿ ಶುರುವಾಗಿತ್ತು. ಮಲ್ಲಮ್ಮಳನ್ನ ನಗರದ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ನೀಡಿದ್ರೂ ವಾಂತಿ ಭೇದಿ ನಿಲ್ಲಲಿಲ್ಲ. ಮೇ 29ರ ಬೆಳಗಿನ ಜಾವ ಮಲ್ಲಮ್ಮಳ ಪ್ರಾಣವೇ ಹಾರಿದೆ. ನೀರಿಂದ ಅಂತಾರ ಹೇಳಿದ್ರಲ್ಲಿ ದವಾಖಾನ್ಯಾಗ ಭಾಳ ಲೋ BP ಆಗಿಬಿಟ್ಟದ, ಮೈಯಾಗ ನೀರಿಲ್ಲ ಸರ್. ಪತ್ನಿಯ ಅಗಲಿಕೆಯ ನೋವಿನಲ್ಲೇ ಮುದುಕಪ್ಪ ಮಗಳ ಮದುವೆ ಮಾಡಿದ್ದಾರೆ. ಮಗಳ ಮದುವೆಗೆ ಸಂಭ್ರಮಿಸಬೇಕೋ ಪತ್ನಿಯ ಮರಣಕ್ಕೆ ಸಂಕಟ ಪಡಬೇಕೋ ತಿಳಿಯದೆ ಒದ್ದಾಡ್ತಿದ್ದಾರೆ. 1ನೇ ತಾರೀಕು ಲಗ್ನ ಸರ್, ಈಕೆ 29ಕ್ಕೆ ಡೆಟ್ ಆಗಿ ಮತ್ತು 3 ದಿನ ಕಾರ್ಯ ಮುಗಿಸ್ಕೊಂಡು ಮಾಡಬೇಕು ಸರ್ ಲಗ್ನ ಮಾಡಿ. ನಮ್ಮ ದುಃಖ ಹೇಳಕ್ಕೆ ಬೇಡ ಸರ್, ನಮ್ಮ ದುಃಖ ಯಾರ್ಯಾರಿಗೆ ಬರಬಾರ್ದು, ನಮ್ಮಂಥ ದುಃಖ ಸರ್, ದೊಡ್ಡ ದುಃಖ ಸರ್. ನಮಗೆ ಬಂದ ಕಷ್ಟ ಇನ್ನೊಬ್ರಿಗೆ ಬರಬಾರ್ದು ಅಂತ ನಾನು ಹೇಳ್ತೀನಿ ಸರ್. ಕುಡಿಯುವ ನೀರೇ ಮಲ್ಲಮ್ಮಳನ್ನ ಬಲಿ ಪಡೆದಿದೆ. ಇದೇ ನೀರು ರಾಯಚೂರಿನಲ್ಲಿ ಮತ್ತೊಬ್ಬ ವ್ಯಕ್ತಿಯ ಜೀವಕ್ಕೂ ಕೂತಾಗಿದೆ. ಮತ್ತೊಂದು ಕುಟುಂಬವನ್ನ ಕಣ್ಣೀರಿನ ಕಡಲಿನಲ್ಲಿ ಮುಳುಗಿಸಿದೆ. ಅದೇ ನೀರು ಕೊಡ್ತಿದ್ದೀವಿ. ಮೊದಲು ವಾಂತಿ ಆಗಿದ್ದು, ಆಮೇಲೆ ಕೆಮ್ಮು ಆಗಿದ್ದರು, ಜಾಸ್ತಿ ಆಗಿಬಿಟ್ಟಿದ್ರು. ಹೆಂಗೇನ ಮಾಡ್ತಾನೆ ಮಗ ಅಂದಕ್ಕೆ ಆಸಿ ನೀವು ಹಾಸ್ಪಿಟಲ್ದಾಗ ರಿಮ್ಸ್ ತೊಗೊಂಡು ಹೋಗಿದೆ. ಅವ್ರನ್ನ ಏನೇನು ಮಾಡೋದ ಅವ್ರು ಮಾಡಿದ್ರು. ಮತ್ತು ಸೂಜಿ ಹೊರಗ ತನ ಅಂದರು, ಪಂಪರ್ ಹೊರಗ ತಗೊಂಡು ಬಾಗು ಒಂದು ಏನೇನ ಕೊಟ್ಟಿದ್ದಾಗ ಏನೇನ ವರ್ಷಕ್ಕೆ ಕೊಟ್ಟಿದ್ರು ತಗೊಂಡು ಬಂದರು. ಜೂನ್ 3ರಂದು ಆಟೋ ಡ್ರೈವರ್ ಮೊಹಮ್ಮದ್ ನೂರ್ ಆರೋಗ್ಯ ಬಿಗಡಾಯಿಸಿತು. ವಾಂತಿ ಭೇದಿಯಿಂದಾಗಿ ಮೊಹಮ್ಮದ್ ನೂರ್ ಅಸ್ವಸ್ಥರಾಗಿದ್ರು. ಮನೆಯಲ್ಲಿ ಬಿದ್ದು ಒದ್ದಾಡಲಾರಂಭಿಸಿದ್ರು. ಅಂದೇ ಇವರನ್ನ ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಿಸದೆ ಜೂನ್ 5ರಂದು ಮೊಹಮ್ಮದ್ ನೂರ್ ಉಸಿರು ಚೆಲ್ಲಿದ್ದಾರೆ. ವಯಸ್ಸಾದ ತಾಯಿ ಮತ್ತು 2 ಮಕ್ಕಳನ್ನ ಬಿಟ್ಟು ಹೋಗಿದ್ದಾರೆ. ಮನೆಗೆ ಆಧಾರವಾಗಿದ್ದ ಮಗನನ್ನ ಕಳೆದುಕೊಂಡು ಕಂಗೆಟ್ಟಿರೋ ಈ ಹಿರಿ ಜೀವ ಗೋಳಾಡಿ ಅಳುತ್ತಿದೆ. ರಾಯಚೂರಿನ ವಿಷಜಲಕ್ಕೆ ಈ ಇಬ್ಬರಷ್ಟೇ ಬಲಿಯಾಗಿಲ್ಲ. ಕಲುಷಿತ ನೀರು ಕುಡಿದ ಹೋಟೆಲ್ ಉದ್ಯೋಗಿ ಅಬ್ದುಲ್ ಗಫಾರ್ ಜೂನ್ 3ರಂದು ಜೀವ ಬಿಟ್ಟಿದ್ದಾರೆ. ಇದೇ ಕಲುಷಿತ ನೀರು ಜೂನ್ 8ರಂದು ಎಲೆಕ್ಟ್ರಿಷಿಯನ್ ಮೊಹಮ್ಮದ್ ಕರೀಂ ಪ್ರಾಣವನ್ನು ಕಿತ್ಕೊಂಡಿದ್ದಾರೆ. ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿದ್ದ ಜನಕರಾಜ್ ಕೂಡ ಕಲುಷಿತ ನೀರು ಕುಡಿದು ಜೀವ ಕಳೆದುಕೊಂಡಿದ್ದಾರೆ. ಹೀಗೆ ಮೇ 29ರಿಂದ ಜೂನ್ 10ರ ನಡುವಿನ ಅವಧಿಯಲ್ಲಿ ರಾಯಚೂರಿನ ಕಲುಷಿತ ನೀರು 5 ಮಂದಿಯನ್ನ ಬಲಿ ಹಾಕಿದೆ. ಅದೆಷ್ಟೋ ಜನ ಜೀವನ್ಮರಣ ಹೋರಾಟ ನಡೆಸಿದ್ದಾರೆ. ಬೆಚ್ಚಿ ಬೀಳಿಸುವ ಮಾಹಿತಿ ಅಂದ್ರೆ ಈ ಕಲುಷಿತ ನೀರು ಕೆಲವರ ಕಿಡ್ನಿಗೂ ಹೊಡೆತ ನೀಡಿದೆ. ವಿಳಂಬವಾಗಿ ಆಸ್ಪತ್ರೆಗೆ ದಾಖಲಾದ ಸಂದರ್ಭದಲ್ಲಿ ಮೈಯಲ್ಲಿರ್ತಕ್ಕಂಥ ನೀರಿನ ಪ್ರಮಾಣ ಅಥವಾ ದ್ರವ್ಯದ ಪ್ರಮಾಣ ಕುಂಠಿತಗೊಂಡಾಗ ಮೂತ್ರಪಿಂಡದ ವೈಫಲ್ಯದ ಲಕ್ಷಣಗಳಿಂದ ಅವು ರಕ್ತದಲ್ಲಿ ಅವು ತೋರ್ತಕ್ಕಂಥ ಒಂದು ಮಾಪನಗಳೇನಿದ್ದಾವೆ, ಸೀರಮ್ ಕ್ರಿಯೇಟಿನ್ ಮತ್ತು ಯೂರಿಯಾ ಇವುಗಳು ಅತಿ ಹೆಚ್ಚಿನ ಅಂಶದಲ್ಲಿ ಕಂಡುಬಂದಿರುವುದರಿಂದ ಸಾಮಾನ್ಯವಾಗಿ ನಿರ್ಜಲೀಕರಣ ಪ್ರಕರಣದಲ್ಲಿ ಮತ್ತು ಅತಿಸಾರದ ಪ್ರಕರಣಗಳಲ್ಲಿ ಮೂತ್ರಪಿಂಡ ವೈಫಲ್ಯದ ಲಕ್ಷಣಗಳೊಡನೆ ನಾವು ದಾಖಲಾಗ್ತಿದೆ. ಸರ್, ಅದು ಅವರವರು ಇಮ್ಯುನಿಟಿ ಪ್ರಕಾರ ಸೇಮ್ ಫ್ಯಾಮಿಲಿನಲ್ಲಿ 1-2 ಮಕ್ಕಳಿಗೆ ಸಿವಿಯರ್ ಆಗಿರುತ್ತೆ, ಬಟ್ 1-2 ಮಕ್ಕಳಿಗೆ ಆಗಿರಲ್ಲ. ಬಟ್ ದಿ ಡೋಸ್ ಟೇಕನ್ ಬೈ ದಿ ಬ್ಯಾಕ್ಟೀರಿಯಾ ವಾಟರ್ ಕಂಟಾಮಿನೇಷನ್ ಆದಾಗೆ ಬ್ಯಾಕ್ಟೀರಿಯಾ ಡೋಸ್ ಟೇಕನ್ ಬೈ ಡ್ರಿಂಕ್ ಒನ್ ಚೈಲ್ಡ್ ಮೇ ಬಿ ಡಿಫ್ರೆಂಟ್ ಫ್ರಮ್ ಅದರ್ ಚೈಲ್ಡ್. ಸೊ ಹಾಗಾಗಿ ಯು ಮೇ ಫೈಂಡ್ ಫ್ಯೂ ಚಿಲ್ಡ್ರನ್ ಆರ್ ವೆರಿ ಬ್ಯಾಡ್ಲಿ ಅಫೆಕ್ಟೆಡ್, ಫ್ಯೂ ಆರ್ ನಾಟ್ ಅಫೆಕ್ಟೆಡ್. ಇಲ್ಲ, ನಮ್ಮ ತಮ್ಮ ಹೆಂಡತಿಗೂ ಆಗ್ಯದ ಸರ್, ಸ್ವಲ್ಪ ಆರಾಮಾಗ್ಯದ ಸರ್ ನಮ್ಮ ತಮ್ಮನ ಹೆಂಡತಿಗೆ. ಕೇವಲ ದೊಡ್ಡವರು ಮಾತ್ರ ಕಲುಷಿತ ನೀರು ಕುಡಿದು ಕಂಗಾಲಾಗಿಲ್ಲ. ರಾಯಚೂರಿನ ಪುಟ್ಟ ಪುಟ್ಟ ಮಕ್ಕಳನ್ನು
ವಿಷಜಲ ವಿಲ ವಿಲ ಒದ್ದಾಡಿಸಿದೆ. ಕಲುಷಿತ ನೀರು ಕುಡಿದ ಮಕ್ಕಳು ವಾಂತಿ ಭೇದಿಯಿಂದ ನಿತ್ರಾಣರಾಗಿ ಆಸ್ಪತ್ರೆ ಸೇರ್ತಲೇ ಇದ್ದಾರೆ. ನಮ್ಮಲ್ಲಿ 28 ಮೇಲಿದ್ದ ಈವ್ನಿಂಗ್ ಸ್ಟಾರ್ಟ್ ಆಗಿದೆ ಮಕ್ಕಳಲ್ಲಿ ವಾಂತಿ ಭೇದಿ ಅಂತೇಳಿ ಒಂದು 3-4 ಹುಡುಗರು ಅಡ್ಮಿಟ್ ಆದರು. ಆಮೇಲೆ ಕಂಟಿನ್ಯೂಸ್ ಅಡ್ಮಿಟಿಗೆ ಆಗಕತ್ತಿದ್ರು. ವಿ ಇನ್ಫಾರ್ಮ್ ದ ಹೈಯರ್ ಅಥಾರಿಟಿ ಸಾರಿ DHO MS ಅವರಿಗೆಲ್ಲ. ಮೇ 28ರಿಂದ ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ಮಕ್ಕಳು ದಾಖಲಾಗ್ತಲೇ ಇದ್ದಾರೆ. ಮಕ್ಕಳನ್ನ ವಾಂತಿ ಭೇದಿ ಕಾಡ್ತಲೇ ಇದೆ. ಈ ದಂಪತಿ ತಮ್ಮ ಮಗುವನ್ನ ಸಾವಿನ ದವಡೆಯಿಂದ ರಕ್ಷಿಸಿಕೊಂಡು ಬಂದಿದೆ. ಇವರ ಮಗ ಕಲುಷಿತ ನೀರು ಕುಡಿದು ಪ್ರಾಣವನ್ನೇ ಕಳೆದುಕೊಳ್ಳುವ ಹಂತ ತಲುಪಿದ್ದ. ಜಗ್ಗಿ ಭಯ ಆಗಿದ್ದು ಸರ್. ಏನು ಭರೋಸೆನೇ ಇದ್ದಿದ್ದಿಲ್ಲ ನಮ್ಗೆ ಉಳಿತೇನಂತ. ಭರೋಸೆನೇ ಇದ್ದಿಲ್ಲ. ಪೂರಾ ದವಾಖಾನೆಲ್ಲ ಹತ್ಗಂತ ತಿರುಗಾಡಿನ ಸರ್. ನಮ್ಮ ಅಣ್ಣ ಎತ್ಗಂತ ತಿರುಗಾಡೋಣ, ಬಾಯಾಗ ಮೂಗ್ನಾಗ್ಲಿದ್ದ ನೀರು ಹಂಗೆ ಬುಳಕಚ್ಚಾವಿಂದ. ಇದು ಕೇವಲ ಇದೊಬ್ಬ ತಾಯಿಯ ನೋವಲ್ಲ. ರಾಯಚೂರಿನ ಶಿಲತಲಾಬ್, ಮಾವಿನಕೆರೆ, ಸ್ಟೇಷನ್ ಏರಿಯಾ ಮತ್ತು ಆಜಾದ್ ನಗರದ ಬಹುತೇಕ ತಾಯಂದಿರ ನೋವು ಇದೆ. ಸಮಸ್ಯೆ ಏನಿಲ್ಲ ಸರ್, ವಾಮಿಟಿಗ ಲ್ಯಾಟ್ರಿನೇ ಇಷ್ಟು, ಏನು ಜ್ವರ ಇಲ್ಲ ಏನಿಲ್ಲ. ಲ್ಯಾಟ್ರಿನ್ ಮಾಡ್ಕೊಂಡು ಹೊಟ್ಟೆನ ಅಂತ ಅಳಕತ್ತ ನೋಡಿ ಸರ್. ಏನು ಮಾಡ್ಬೇಕಂದ್ರೆ ಅವ್ರಿಗೆ ಟಾನಿಕ್ ತಗೊಂಡು ಬಂದೀನಿ, ಹಾಕಿ ಮೇಲೆಗೆ ನಾ ಸ್ವಲ್ಪನ ಹೋಗ್ಬೇಕಲ್ಲ ಸರ್. ಇಷ್ಟು ಜಾಸ್ತಿ ಆಗ್ಬಿಟ್ಟ. ಈ ಹುಡ್ಗಕ್ಕೆ ಸ್ವಲ್ಪ ಕಡಿಮೆ ಆಗಿತ್ತು, ಈ ಹುಡ್ಗಕ್ಕೆ ಜಾಸ್ತಿ ಆಗಿಬಿಟ್ಟ. 3 ಗಂಟೆವರೆಗೂ ಹಂಗೆ ಮಾಡ್ಕೊಂಡು ನಾನು ಇದ್ದು ಹೋಗಿನಿ ಸರ್. ಏನಾತ ಟಾನಿಕ್ ಹಾಕಿಲ್ಲಲ್ಲ, ಚೆನ್ನಾಗಾತದ ನಾನು ಮಕ್ಕಳು ಬಿಟ್ಟೀನಿ. ಹುಡುಗ ನೋಡಿದ್ರೆ ಈ ಹೊಟ್ಟೆನೇ ಕಾಲಂಗಿಲ್ಲ, ಆ ಹೊಟ್ಟು ಅಷ್ಟು ಒಳಗೋಗಿದ್ದು. ಫಸ್ಟ್ ವಾಂತಿ ಸ್ಟಾರ್ಟ್ ಆಗುತ್ತೆ ರೀ, ಆಮೇಲೆ ಭೇದಿ ಶುರು ಆಗುತ್ತೆ. ವಾಂತಿ ನಿಂತ್ಕೊಂಡ ಮೇಲೇನು ಬಟ್ ಶಾರ್ಟ್ ಡ್ಯೂರೇಷನಲ್ಲಿ ಅತಿಸಾರ ಆಗಿ ಡಿಹೈಡ್ರೇಷನ್ ಆಗಿ ಬರ್ತಾ ಇದ್ದಾರೆ. ರಾಯಚೂರಿನಲ್ಲಿ 68ಕ್ಕಿಂತ ಹೆಚ್ಚು ಮಕ್ಕಳು ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಪೈಕಿ 11 ಮಕ್ಕಳು ಇನ್ನೂ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 102 ವಯಸ್ಕರರು ಆಸ್ಪತ್ರೆ ಸೇರಿದ್ದಾರೆ. ಈ ಪೈಕಿ 29 ಮಂದಿಗೆ ಚಿಕಿತ್ಸೆ ಮುಂದುವರೆದಿದೆ. ದೊಡ್ಡವರು ಚಿಕ್ಕವರು ಅನ್ನದೇ ಈ ಎಲ್ಲರೂ ಅಸ್ವಸ್ಥರಾಗಿ ಆಸ್ಪತ್ರೆ ಸೇರಿದ್ದು, ಆಸ್ಪತ್ರೆಯಲ್ಲಿ ನರಳಾಡಿದ್ದು 5 ಜೀವವನ್ನೇ ಕಳೆದುಕೊಂಡಿದ್ದಕ್ಕೆ ಕಾರಣ ನೀರು. ನಿತ್ಯ ಕುಡಿಯುವ ಕಲುಷಿತ ನೀರು. ಸರ್, ಇದು ವಾಟರ್ ಕಂಟ್ಯಾಮಿನೇಷನ್ಲಿಂದ ಆಗಿರೋದು, ಬೇರೆ ಏನಿಲ್ಲ. ಯಾಕಂದ್ರೆ ಒಂದು ಫ್ಯಾಮಿಲಿನಲ್ಲಿ ನಮ್ಮಲ್ಲಿ ಕೇಳಿದಾಗ ನಿಮ್ಮ ತಾಯಿ ಎಲ್ಲಿದ್ದಾರಮ್ಮ ಅಂತ ಕೇಳಿದಾಗ ಇಲ್ಲ ಅವರು ಅಡ್ಮಿಟ್ ಆಗಿದ್ರು ಅಂತ ಹೇಳಿದಾಗ ಈಗ ಒಂದು 15-20 ದಿನ 1 ತಿಂಗಳಾಗ ಬಂದು ಸರ್. ಫಸ್ಟು ಹುಳ ಬಂದು ಸರ್. ನಾವೇನು ಹಂಗೆ ಬರ್ತಾವಂತ ಸುಮ್ಮನೆ ಆದೀವಿ ಸರ್. ಮತ್ತೆ ನಡುವ ಹೌದು ಪಾಚ್ ಬಂದು ಹಿಂಗಾಯ್ತು ಸರ್. ಅವು ಹಸಿರು ಕಲರ್ ಇದ್ದವು ಸರ್. ಹಸೂರು ಕಲರ್ ಬಂದವು ಸರ್. ಇವಾಗ ಒಂದು 8-10 ದಿನ ಮುಂದೆ, ಒಂದು 15 ದಿನ ಮುಂದೆ ಏನಾತ ಬಿಡು ಅಂತ ಕುಡಿದ್ವಿ ಸರ್. ಹಿಂಗಾಗ್ಬಿಟ್ಟು ನಮಗೆ ಸರ್. ಹಾಗಾದ್ರೆ ಇವ್ರು ಕುಡಿಯೋ ನೀರಲ್ಲಿ ಇರೋದಾದ್ರೂ ಏನು? ಬಿಸಿಲ ನಾಡು ರಾಯಚೂರಿನ ಮಂದಿಯ ದಾಹ ತಣಿಸುವ ನೀರು ಬರೋದಾದ್ರೂ ಎಲ್ಲಿಂದ? ರಾಯಚೂರು ನಗರದಲ್ಲಿ ನಿಮಗೆಲ್ಲ ತಿಳಿದಿರೋ ಹಾಗೆ 36 ವಾರ್ಡ್ಗಳಿದ್ದಾವೆ. 36 ವಾರ್ಡ್ಗಳಲ್ಲಿ ಬರುವಂತಹ ನೀರಿನ, ಕುಡಿಯುವ ನೀರಿನ ಆಗಿರ್ಬೋದು, ಕುಡಿಯುವ ನೀರಿಂದು ಮತ್ತು ಇನ್ನಿತರ ನೀರಿನ ಸಪ್ಲೈ 2 ಸೋರ್ಸ್ಗಳಿಂದ ಬರ್ತದೆ. ಒಂದು ಕೃಷ್ಣ, ಇನ್ನೊಂದು ನಮ್ಮ ರಾಂಪುರ ಕೆರೆ. ಕೃಷ್ಣದಿಂದ ಸಪ್ಲೈ ಆಗುವಂಥದ್ದು 22 ವಾರ್ಡ್ಗೆ ಸಪ್ಲೈ ಆಗ್ತದೆ, ಹಾಗೂ ರಾಂಪುರದಿಂದ ಸಪ್ಲೈ ಆಗುವಂಥ ನೀರು 14 ವಾರ್ಡ್ಗೆ ಸಪ್ಲೈ ಆಗ್ತದೆ. ಸದ್ಯ ರಾಯಚೂರಿನಲ್ಲಿ 5 ಮಂದಿ ಪ್ರಾಣ ಬಿಟ್ಟಿದ್ದು ಈ ರಾಂಪುರ ಕೆರೆಯ ನೀರು ಕುಡಿದೆ. ತುಂಗಭದ್ರಾ ಡ್ಯಾಂನಿಂದ ಕಾಲುವೆ ಮೂಲಕ ರಾಂಪುರ ಕೆರೆಗೆ ನೀರು ತುಂಬಿಸಲಾಗುತ್ತೆ. ರಾಯಚೂರಿನ 14 ವಾರ್ಡುಗಳಿಗೆ ಕುಡಿಯುವ ನೀರು ಪೂರೈಸುವ ಈ ಕೆರೆಯ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಸದ್ಯ ನಾವು ಇದೇ ರಾಂಪುರ ಕೆರೆ ಬೆಳೆದೀವಿ. ನಮ್ಮ ಕ್ಯಾಮ್ರಾಮನ್ ಈ ರಾಂಪುರ ಕೆರೆಯನ್ನು ಪ್ಯಾನ್ ಮಾಡಿ ತೋರಿಸುವಂಥ ಪ್ರಯತ್ನ ಮಾಡ್ತಾರೆ. ದೃಶ್ಯಗಳಲ್ಲಿ ನೀವು ನೋಡಿದ್ರೆ ಸುಮಾರು 20ಕ್ಕೂ ಹೆಚ್ಚು ಎಕರೆಗಳಲ್ಲಿ ಈ ಕೆರೆ ಇರುವಂಥದ್ದು. ಸಾಕಷ್ಟು ವರ್ಷಗಳಿಂದ ಏನು ತುಂಗಭದ್ರಾ ನದಿ ನೀರಿನ ಮೂಲಕವೇ ಈ ನೀರು ಡಂಪ್ ಆಗುತ್ತೆ. ಇಲ್ಲಿ ಕೆನಲ್ಗಳ ಮೂಲಕ ನೀರನ್ನು ಹರಿಸಲಾಗುತ್ತೆ. ನಂತರ ಈ ಕೆರೆಯಲ್ಲಿ, ರಾಂಪುರ ಕೆರೆಯಲ್ಲಿ ನೀರನ್ನು ಡಂಪ್ ಮಾಡ್ತಾರೆ. ಈ ನೀರನ್ನು ಬಳಿಕ ಪಕ್ಕದಲ್ಲಿರ್ತಕ್ಕಂಥ ರಾಂಪುರ ನೀರು ಶುದ್ಧೀಕರಣ ಘಟಕಕ್ಕೆ ಇದೇ ನೀರು ಸಪ್ಲೈ ಆಗುವಂಥದ್ದು. ಕೆರೆ ನೀರು ಎಷ್ಟರ ಮಟ್ಟಿಗೆ ಹೊಲಸಾಗಿದೆ, ಗಲೀಜಾಗಿದೆ ಅನ್ನುವಂಥದ್ದನ್ನು ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀವಿ. ಹಸಿರು ಬಣ್ಣಕ್ಕೆ ತಿರುಗಿರುವಂಥದ್ದು ಈ ನೀರು. ಜೊತೆಗೆ ನಾವು ನೋಡಿದ್ರೆ ಈ ಮಣ್ಣು ಅಂದರೆ ಏನು ಪಾಚಿ ಕಟ್ಕೊಂಡಿರುವಂಥ ಸ್ಥಿತಿಯಲ್ಲಿ ಈ ನೀರು ಇರುವಂಥದ್ದು.
ಈ ಕೆರೆಯಿಂದ ದುರ್ವಾಸನೆ ಕೂಡ ಬರುತ್ತೆ. ಇದೇ ನೀರು ರಾಯಚೂರು ನಗರದ ಶುದ್ಧೀಕರಣ ಘಟಕಕ್ಕೆ ಹೋಗುತ್ತೆ. ನೀರು ಶುದ್ಧೀಕರಣ ಘಟಕದಲ್ಲಿನ ಕೊಳಕನ್ನ ನೋಡಿದ್ರೆ ಖಂಡಿತ ನಿಮಗೆ ಆಘಾತವಾಗುತ್ತೆ. ರಾಂಪುರ ನೀರು ಶುದ್ಧೀಕರಣ ಘಟಕದಲ್ಲಿದ್ದೀವಿ. ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀವಿ, ನಮ್ಮ ಕ್ಯಾಮ್ರಾಮನ್ ಪ್ಯಾನ್ ಮಾಡ್ತಾ ತೋರಿಸ್ತಾ ಹೋಗ್ತಾರೆ. ಎಷ್ಟರ ಮಟ್ಟಿಗೆ ನೀರು ಶುದ್ಧೀಕರಣ ಘಟಕ ಕೆಸರಿನಿಂದ ತುಂಬಿಕೊಂಡಿದೆ ಅನ್ನುವಂಥ ವಿಚಾರ ನಿಮಗೆ ಗೊತ್ತಾಗುತ್ತೆ. ನಾವು ನೋಡಿದ್ರೆ ಸಂಪೂರ್ಣವಾಗಿ ಏನಿದು ಸೆಕೆಂಡ್ ಲೆವೆಲ್ ಆಫ್ ಫಿಲ್ಟ್ರೇಷನ್ ಆಗುವಂಥ ಸ್ಥಳ ಇದು. ಇಲ್ಲಿ ಸಂಪೂರ್ಣವಾಗಿ ಒಬ್ಬ ಮನುಷ್ಯ ಮುಳುಗುವಷ್ಟು ಆಳದಷ್ಟು ಕೆಸರು ತುಂಬಿಕೊಂಡಿತ್ತು ಅನ್ನೋಂಥ ವಿಚಾರ. ಕಳೆದ 15 ದಿನಗಳಿಂದ ಇದನ್ನು ಸ್ವಚ್ಛ ಮಾಡಿದರೂ ಕೂಡ ಸ್ವಚ್ಛ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಕೆಸರು ತುಂಬಿಕೊಂಡಿರುವಂಥದ್ದು. ಮತ್ತೊಂದು ಇದಷ್ಟೇ ಅಲ್ಲ, ಇದರ ಪಕ್ಕದಲ್ಲೇ ಯಾವ ರೀತಿ ಕಾರ್ಮಿಕರು ಹರಸಾಹಸ ಪಟ್ಟು ಕೆಸರನ್ನು ತೆಗಿತಾ ಇದ್ದಾರೆ ಅನ್ನುವಂಥದ್ದನ್ನು ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀವಿ. ಕಳೆದ 15 ದಿನಗಳಿಂದ ಪಾಪ ಈ ಕಾರ್ಮಿಕರ ಸ್ಥಿತಿ ಯಾರಿಗೂ ಬೇಡ. ಅಷ್ಟರ ಮಟ್ಟಿಗೆ ಅವರು ಹರಸಾಹಸ ಪಟ್ಟು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿದ್ರು ಕೂಡ ಈ ಕೆಸರನ್ನು ಹೊರ ಹಾಕಲಿಕ್ಕೆ ಸಾಧ್ಯವಾಗ್ತಿಲ್ಲ. ಅಷ್ಟರ ಮಟ್ಟಿಗೆ ಕೆಸರು ತುಂಬಿಕೊಂಡಿರುವಂಥದ್ದು. ಕಳೆದ 10 ವರ್ಷಗಳಿಂದ ರಾಯಚೂರು ನಗರಸಭೆ ನೀರು ಶುದ್ಧೀಕರಣವನ್ನೇ ಶುದ್ಧ ಮಾಡೋ ಗೋಜಿಗೆ ಹೋಗಿರಲಿಲ್ಲ. ಆಳೆತ್ತರದ ಕೆಸರು ತುಂಬಿದ ಈ ಘಟಕದ ನೀರನ್ನೇ ರಾಯಚೂರಿನ ಜನ ಕುಡಿತಾ ಇದ್ರು. ಸದ್ಯ ಈ ನೀರು ಕುಡಿದು 5 ಪ್ರಾಣ ಕಳೆದುಕೊಂಡಿದ್ದಾರೆ. ನರಬಲಿಯ ಬಳಿಕವೇ ರಾಯಚೂರು ನಗರಸಭೆ ಈ ಘಟಕದಲ್ಲಿನ ಕೆಸರು ತೆಗೆಸ್ತಿದೆ. ಸದ್ಯ ಇದರ ಪಕ್ಕದ ಘಟಕದಿಂದ ನೀರು ಪೂರೈಸುತ್ತಿದೆ. ಇದೇ ಪೈಪ್ಗಳ ಮೂಲಕವೇ ವಿವಿಧ ಏರಿಯಾಗಳಿಗೆ ನೀರು ಸಪ್ಲೈ ಆಗುತ್ತೆ ಅನ್ನುವಂಥದ್ದು. ಇಲ್ಲಿ ಸಪ್ಲೈ ಆಗುವಂತಹ ನೀರು ಏನು ಮೃತಪಟ್ಟಿರುವಂಥ ಮಲ್ಲಮ್ಮ ಇದ್ದಾರೆ ಅವರ ಏರಿಯಾಗೂ ಕೂಡ ಇದೇ ನೀರು ಸಪ್ಲೈ ಆಗ್ತಾ ಇತ್ತು. ಅವ್ರ ಮನೆಗೆ ಕೂಡ ಇದೇ ನೀರು ಸಪ್ಲೈ ಆಗ್ತಾ ಇತ್ತು ಅನ್ನೋಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಈ ನೀರಿನಲ್ಲಿದ್ದ ವಿಷಕಾರಿ ಅಂಶವಾದ್ರೂ ಏನು? 5 ಬಲಿ ಪಡೆದು 100 ಜನರನ್ನ ನರಳಿಸ್ತಿರುವ ಈ ನೀರಿನಲ್ಲಿ ಇದ್ದಿದ್ದಾದ್ರೂ ಏನು ಅಂತ ತಿಳಿಯಲು TV9 ನೀರಿನ ಪರೀಕ್ಷೆ ಮಾಡಿಸಿದೆ. 5 ರಿಂದ 10 ಸ್ಯಾಂಪಲ್ಸನ್ನು ತೆಗೆದುಕೊಂಡು ಅದನ್ನು ಲ್ಯಾಬ್ಗೆ ಕಳಿಸಿ ಅದರ ಚಿತ್ರಣ ಏನು ಅನ್ನೋಂಥದ್ರ ಬಗ್ಗೆ ಕೂಡ ನಾವು ಜನರ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಿದ್ದೀವಿ. ಹಾಗಾದರೆ 5 ಬಲಿ ಪಡೆದ ಕುಡಿಯುವ ನೀರಿನಲ್ಲಿ ಇರೋದೇನು? ನಾವು ಮಾಡಿಸಿದ ನೀರಿನ ಪರೀಕ್ಷಾ ವರದಿಯಲ್ಲಿ ತಿಳಿದು ಬಂದಿದ್ದೇನು? ರಾಯಚೂರಿನ ಜನ ಕುಡಿದ ನೀರು ಅದೆಷ್ಟು ಅಪಾಯಕಾರಿಯಾಗಿತ್ತು ಅನ್ನೋದನ್ನು ತೋರಿಸ್ತೀವಿ ಸಣ್ಣ ವಿರಾಮದ ಬಳಿಕ. ರಾಯಚೂರು ಮತ್ತು ಸುತ್ತಲಿನ ಜನ ಕುಡಿಯುತ್ತಿರುವ ನೀರು ಕುಡಿಯಲು ಯೋಗ್ಯ ಅಲ್ಲ ಅನ್ನುವಂಥದ್ದು ಮತ್ತೆ ಮತ್ತೆ ಸಾಬೀತಾಗುತ್ತಲೇ ಇದೆ. ಕಲುಷಿತ ನೀರು ಸೇವನೆಯಿಂದ ದುರಂತವು ಸಂಭವಿಸಿದೆ. ಈ ನೀರಿನಲ್ಲಿ ಅದೆಂತಹ ವಿಷಕಾರಿ ಅಂಶಗಳಿವೆ ಅನ್ನೋದನ್ನು ನಾವು ಮಾಡಿಸಿದ 2 ಪರೀಕ್ಷೆಗಳು ಸಾಬೀತುಪಡಿಸಿವೆ. ಸಣ್ಣ ರಿಪೇರು ಮತ್ತು ಒಂದು ಮೆಷಿನರಿ ಕೆಟ್ಟಿದ್ದ ಪರಿಣಾಮದಿಂದ ಹಿಂದಿನ ಯಾವ ಓಲ್ಡ್ ಮ್ಯಾನ್ಯುಯಲ್ ಸಿಸ್ಟಮ್ ಇತ್ತು ಅದರಲ್ಲೇ ಮಾಡ್ತಿದ್ರು. ಇದು ಜಿಲ್ಲಾಧಿಕಾರಿಗಳು ಹೇಳಿದಂತೆ ಬರೀ ಸಣ್ಣ ರಿಪೇರಿಯ ಕಥೆಯಲ್ಲ ಬಿಡಿ. ರಾಯಚೂರು ನಗರಸಭೆ ರಾಯಚೂರಿನ ಜನರಿಗೆ ಪ್ರಾಣಿಗಳು ಕುಡಿಯೋಕೆ ಯೋಗ್ಯವಲ್ಲದ ಕೆಸರು ಮಿಶ್ರಿತ ನೀರು ಕುಡಿಸಿದೆ. ಸ್ವತಃ ಜಿಲ್ಲಾಡಳಿತ ನಡೆಸಿದ ನೀರಿನ ಪರೀಕ್ಷೆಯಲ್ಲೇ ಇದು ಕುಡಿಯಲು ಯೋಗ್ಯವಲ್ಲದ ನೀರು ಅನ್ನೋ ವರದಿ ಬಂದಿದೆ. ಮೇಜರ್ ಇಶ್ಯೂ ಬಲ್ಕ್ ವಾಟರ್ ಸಪ್ಲೈದು ಅಂತ ಇದ್ದಿದ್ದರಿಂದ ನಾವು ಬಲ್ಕ್ ವಾಟರ್ ಸಪ್ಲೈ ಆಸ್ ವೆಲ್ ಆಸ್ ಡಿಫ್ರೆಂಟ್ ಸೋರ್ಸಸ್ ಡಿಫ್ರೆಂಟ್ ಪಾಯಿಂಟ್ಸಲ್ಲಿ 110 ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿದ್ವಿ. 110 ಸ್ಯಾಂಪಲ್ಗಳಲ್ಲಿ ಸುಮಾರು 20 ಸ್ಯಾಂಪಲ್ಲು ನಾಟ್ ಪೋರ್ಟಬಲ್ ಫಾರ್ ಡ್ರಿಂಕಿಂಗ್ ವಾಟರ್ ಅಂತ ಬಂತು. ರಾಯಚೂರು ಜಿಲ್ಲಾಡಳಿತ ನಡೆಸಿದ ಪರೀಕ್ಷೆಯಲ್ಲಿ ನೀರಿನಲ್ಲಿ ಅಗ್ರೆಸಿವ್ ಈಕೋಲೈ ಬ್ಯಾಕ್ಟೀರಿಯಾ ಇದ್ದಿದ್ದು ಪತ್ತೆಯಾಗಿದೆ. ಕುಡಿಯೋ ನೀರಿನಲ್ಲಿ ಅಗ್ರೆಸಿವ್ ಈಕೋಲೈ ಬ್ಯಾಕ್ಟೀರಿಯಾ ಇದ್ರೆ ಆ ನೀರು ಕುಡಿದವರಿಗೆ ವಾಂತಿ ಭೇದಿ ಕಟ್ಟಿಟ್ಟ ಬುತ್ತಿ. ರಾಯಚೂರಿನ ಜನ ಕುಡಿಯೋ ನೀರಿನಲ್ಲಿ ಬರೀ ಈಕೋಲೈ ಬ್ಯಾಕ್ಟೀರಿಯಾ ಅಲ್ಲ, ಈ ನೀರಿನಲ್ಲಿ pH ಮತ್ತು ಟರ್ಬಿಡಿಟಿ ಅಂಶ ವಿಪರೀತವಾಗಿರೋದು TV9 ತಂಡ ಮಾಡಿಸಿದ ಪರೀಕ್ಷೆಯಲ್ಲಿ ಪತ್ತೆಯಾಗಿದೆ. ನಾವು ರಾಯಚೂರಿನ 7 ಕಡೆ ನೀರಿನ ಸ್ಯಾಂಪಲ್ ಸಂಗ್ರಹ ಮಾಡಿದ್ದೇವೆ. ಕಾಲುವೆಯ ನೀರು, ಕೆರೆ ನೀರು, ಫಿಲ್ಟರ್ ಆದ ನೀರು, ನೀರು ಶುದ್ಧೀಕರಿಸಲು ಬಳಸುವ ಅಲ್ಯೂಮ್ ಮಿಶ್ರಿತ ನೀರು, ಸಂಪೂರ್ಣ ಫಿಲ್ಟರ್ ಆದ ನೀರು, ಹೀಗೆ ಒಟ್ಟು 7 ಕಡೆ ನೀರು ಸಂಗ್ರಹಿಸಿ ಪರೀಕ್ಷೆ ಮಾಡಿಸಿದ್ದೀವಿ. ರಾಯಚೂರಿನಲ್ಲಿರೋ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪ್ರಯೋಗಾಲಯ ಮತ್ತು ಬೆಂಗಳೂರಿನ ಲ್ಯಾಬ್ನಲ್ಲಿ ನೀರಿನ ಪರೀಕ್ಷೆಯಾಗಿದೆ. ಈ 2 ಪರೀಕ್ಷೆಗಳಲ್ಲೂ ಒಂದೇ ಫಲಿತಾಂಶ ಬಂದಿದೆ. ಅದು ಈ ನೀರು ಕುಡಿಯಲು ಯೋಗ್ಯವಲ್ಲ ಅನ್ನೋ ಫಲಿತಾಂಶ. ಕುಡಿಯಲು ಯೋಗ್ಯವಾದ ನೀರಿನಲ್ಲಿ
pH ಪ್ರಮಾಣ 6.5ರಿಂದ 8.5 ಮಾತ್ರ ಇರಬೇಕು. ಆದರೆ ರಾಯಚೂರಿನ ನೀರಿನಲ್ಲಿ pH ಪ್ರಮಾಣ 9ಕ್ಕಿಂತ ಹೆಚ್ಚಿರೋದು ನಾವು ಮಾಡಿಸಿದ ಪರೀಕ್ಷೆಯಿಂದ ತಿಳಿದು ಬಂದಿದೆ. ಈ ನೀರಿನಲ್ಲಿ ಟರ್ಬಿಡಿಟಿ ಪ್ರಮಾಣವು ಮಿತಿ ಮೀರಿದೆ. ಟರ್ಬಿಡಿಟಿ ಅನ್ನೋದು ನೀರಿನ ಪಾರದರ್ಶಕತೆ ಅಳೆಯುವ ಮಾಪನ. ಕುಡಿಯೋ ನೀರಿನಲ್ಲಿ ಟರ್ಬಿಡಿಟಿ ಪ್ರಮಾಣ 1ರಿಂದ 5ರೊಳಗಡೆ ಇರಬೇಕು. ಆದರೆ ರಾಯಚೂರಿನ ನೀರಿನಲ್ಲಿ ಟರ್ಬಿಡಿಟಿ ಪ್ರಮಾಣ 25ರಷ್ಟಿರೋದು ಪರೀಕ್ಷೆಯಿಂದ ತಿಳಿದು ಬಂದಿದೆ. 25 ಟರ್ಬಿಡಿಟಿ ಇರೋ ನೀರು ಪ್ರಾಣಿಗಳು ಕೂಡ ಕುಡಿಯೋದಕ್ಕೆ ಯೋಗ್ಯವಲ್ಲ ಅಂತಾರೆ ತಜ್ಞರು. ಈ ಕಂಟಾಮಿನೇಷನ್ನಲ್ಲಿ ಮೇನ್ ಕಲ್ಪ್ರಿಟ್ಟು ಈ ಬ್ಯಾಕ್ಟೀರಿಯಾ ಈ ಕೋಲೈ, ಎಸ್ಚೆರಿಚಿಯಾ ಕೋಲೈ ಅಂತೀವಿ ನಾವು. ಕೆಲವು ಸಮಯ ಸಾಲ್ಮನೆಲ್ಲಾ ಇರುತ್ತೆ, ಕೆಲವು ಸಮಯ ಈ ವೈರಸ್ ಇರುತ್ತೆ. ಇವೆಲ್ಲ ಇರೋದ್ರಿಂದ ಸಾವಿಗೆ ಕಾರಣ. ಇಲ್ಲದ್ರೆ ಮೋಸ್ಟ್ ಆಫ್ ದಿ ಟೈಮ್ ಬರೀ ಡಯೇರಿಯಾ, ವಾಂತಿ ಭೇದಿಗಳು ಶುರುವಾಗ್ತವೆ. ಕ್ವಾಂಟಿಟಿ ಆಫ್ ಬ್ಯಾಕ್ಟೀರಿಯಾ, ಅದ್ರ ಟಾಕ್ಸಿನ್ಸು ಕ್ವಾಂಟಿಟಿ ಜಾಸ್ತಿ ರಿಪೋರ್ಟ್ನಲ್ಲಿದೆ. ಆದ್ದರಿಂದ ಸಾವು ನೋವಾಗಿದೆ. ಕುಡಿಯೋ ನೀರಿನಲ್ಲಿ pH ಮತ್ತು ಟರ್ಬಿಡಿಟಿ ಪ್ರಮಾಣ ಅಧಿಕವಾಗಿದ್ದರೆ ಆ ನೀರು ಕುಡಿಯೋರಿಗೆ ಮಾರಣಾಂತಿಕ ಕಾಯಿಲೆ ಬರಬಹುದು. ಗಂಟಲು ಮತ್ತು ಕರುಳಿನ ಸಮಸ್ಯೆ ಕಾಡಬಹುದು. ರಾಯಚೂರಿನಲ್ಲಿ ಇಂಥ ವಿಷಕಾರಿ ನೀರು ಸೇವಿಸಿ ದೊಡ್ಡ ದುರಂತವೇ ನಡೆದಿದೆ. 5 ಪ್ರಾಣ ಕಳೆದುಕೊಂಡಿದ್ದಾರೆ. ಮಕ್ಕಳು ಸೇರಿ 106 ಮಂದಿ ಅನಾರೋಗ್ಯಕ್ಕೀಡಾಗಿ ಜೀವನ್ಮರಣದ ಹೋರಾಟ ನಡೆಸಿದ್ದಾರೆ. ಹಾಗಾದ್ರೆ ಈ ಸಾವು ನೋವುಗಳಿಗೆ ಹೊಣೆ ಯಾರು? ಅಸಲಿಗೆ TV9 ಮಂಥನ ತಂಡ ತುಂಗಭದ್ರಾ ನದಿ ನೀರು ಕಲುಷಿತಗೊಂಡಿದ್ದರ ಕುರಿತು 2021ರ ಜನವರಿಯಲ್ಲೇ ತನಿಖಾ ವರದಿ ಪ್ರಸಾರ ಮಾಡಿತು. ನೀರಿನ ಪರೀಕ್ಷೆ ಮಾಡಿಸಿ ಈ ನೀರಿನಲ್ಲಿರೋ ವಿಷಕಾರಿ ಅಂಶಗಳ ಪತ್ತೆ ಮಾಡಿತು. ಆಗ ತುಂಗಭದ್ರಾ ನದಿ ನೀರಿನಲ್ಲಿ ಟರ್ಬಿಡಿಟಿ ಪ್ರಮಾಣ ಭರ್ತಿ 118 ಇರೋದು ಪತ್ತೆಯಾಗಿತ್ತು. 2021ರ ಜನವರಿಯಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿದ್ರೆ 5 ಅಮೂಲ್ಯ ಜೀವಗಳನ್ನು ಉಳಿಸಿಕೊಳ್ಳಬಹುದಿತ್ತು. 106 ಮಕ್ಕಳು, ಮಹಿಳೆಯರು ಅಸ್ವಸ್ಥರಾಗಿ ನರಳೋದನ್ನು ತಪ್ಪಿಸಬಹುದಿತ್ತು. ಈ ಕುರಿತು TV9ಗೆ ಪ್ರತಿಕ್ರಿಯೆ ನೀಡಿರುವ ರಾಯಚೂರು ಜಿಲ್ಲಾಧಿಕಾರಿ ಒಂದಿಷ್ಟು ಸಮಸ್ಯೆಗಳಿವೆ, ಆ ಸಮಸ್ಯೆಗಳನ್ನು ಪರಿಹರಿಸ್ತೀವಿ ಅಂದಿದ್ದಾರೆ. ಇಶ್ಯೂ ಇಲ್ಲ ಅಂತ ಇಲ್ಲ, ದೇರ್ ಆರ್ ಸಮ್ ಇಶ್ಯೂಸ್ ದಟ್ ನೀಡ್ಸ್ ಟು ಬಿ ಟ್ಯಾಕಲ್ಡ್. ಕಲುಷಿತ ನೀರು ಕುಡಿದು 5 ಪ್ರಾಣ ಬಿಟ್ಟ ಬಳಿಕ ರಾಜ್ಯ ಸರ್ಕಾರ ನಿದ್ದೆಯಿಂದ ಎದ್ದಂತೆ ಕಾಣ್ತಿದೆ. ಸರ್ಕಾರ ಇನ್ಮುಂದೆಯಾದರೂ ಕುಡಿಯುವ ನೀರನ್ನು ಆದ್ಯತೆಯಾಗಿ ತೆಗೆದುಕೊಳ್ಳಬೇಕು. ರಾಜ್ಯದ ಪ್ರತಿಯೊಬ್ಬರಿಗೂ ಶುದ್ಧ ಕುಡಿಯುವ ನೀರನ್ನು ಪೂರೈಕೆ ಮಾಡಬೇಕು. ಇಲ್ಲದಿದ್ದರೆ ಇಂತಹ ದುರಂತಗಳು ಮರುಕಳಿಸುತ್ತಲೇ ಇರ್ತವೆ. ಇದೇ ಈ ವಾರದ TV9 ಮಂಥನ. ಮುಂದಿನ ವಾರ ಮತ್ತೊಂದು ರೋಚಕ ವಿಚಾರ ಜೊತೆ ಬರ್ತೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.